ಹಾಯ್ ಗುಡ್ ಮಾರ್ನಿಂಗ್. ನಾನು ನಿಮಗೆ ಇವತ್ತು ಟ್ರಿಪ್ಪು ಹೊರಟಾಗ ನಾವು ಫುಡ್ಡನ್ನು ಹೇಗೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಸೊ ನಮಗೆ ಎಲ್ಲ ಕಂಟ್ರೀಸಲ್ಲೂ ಕೂಡ ನಮ್ಮ ಇಂಡಿಯನ್ ಫುಡ್ಡೇ ಸಿಗೋಲ್ಲ. ಸೊ ಅದಕ್ಕೆ ಏನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂದರೆ ನಾವೇ ಕ್ಯಾರಿ ಮಾಡುವಂಥದ್ದು. ಲೈಕ್ ಎಲ್ಲ ಥಿಂಗ್ಸು ಬೇಸಿಕ್ ವೆಜಿಟೇಬಲ್ಸ್ ಎಲ್ಲ ಐ ಥಿಂಕ್ ಎಲ್ಲ ಕಂಟ್ರೀಸಲ್ಲೂ ನಮ್ಗೆ ಸಿಗುತ್ತೆ. ಇಂಡಕ್ಷನ್ ಸ್ಟೋವ್ ತೊಗೊಳ್ಳೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಹೋಟ್ಲಲ್ಲಿ ನಾವು ರೂಮ್ ಮಾಡ್ತೀವಲ್ಲ, ಸೊ ಅಲ್ಲೇ ಒಳಗಡೆ ಕುಕ್ ಮಾಡೋದು, ಅದಕ್ಕೆ ಹೊಗೆ ಏನೂ ಬರೋಲ್ಲ. ಸೊ ಅದೊಂದು. ಇನ್ನೊಂದು ಸೇಫ್ಟಿಗೆ ಇರಲಿ ಅಂತ ಹೇಳ್ಬಿಟ್ಟು ಇನ್ ಕೇಸ್ ಹೋಟ್ಲ್ ಸಿಕ್ಕಿಲ್ಲ, ಆನ್ ದ ವೇನಲ್ಲೇ ನಮಗೇನೋ ವೆಹಿಕಲ್ ಬ್ರೇಕ್ ಡೌನ್ ಆಯಿತು, ಆ ಥರ ಸಿಚುವೇಷನಲ್ಲಿ ಒಂದು ಲೈಕ್ ಹಳೆ ಕಾಲದಲ್ಲೆಲ್ಲ ಸಿಗ್ತಾಯಿತ್ತು ನೋಡಿ, ಕೆರೋಸಿನ್ ಹಾಕಿಬಿಟ್ಟು ಸ್ಟೋವ್ ಬರ್ತಾಯಿತ್ತು ನೋಡಿ, ಜಾತ್ರೆಪೇಟೆಲೆಲ್ಲ ಯೂಸ್ ಮಾಡ್ತಾಯಿದ್ರು. ಆ ಥರದ್ದೊಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅದಕ್ಕೆ ಡೀಸೆಲ್ ಹಾಕ್ಕೊಂಡ್ರೆ ಬರುತ್ತೆ ಅನಿಸುತ್ತೆ ಮೋಸ್ಟ್ಲಿ. ಸೊ ಅದೊಂದು ಪ್ಲ್ಯಾನ್ ಇದೆ. ಇನ್ನೊಂದು ಕುಕ್ಕಿಂಗು ಕೂಡ ಅಷ್ಟೇ. ಬೆಳಿಗ್ಗೆ ಮಾರ್ನಿಂಗ್ ಕುಕ್ ಮಾಡಿದರೆ ನಮ್ಗೆ ಅಟ್ಲೀಸ್ಟ್ ಮಧ್ಯಾಹ್ನ ತನಕನೂ ಏನು ಫುಡ್ ಬೇಕೋ ಎಲ್ಲನೂ ರೆಡಿ ಮಾಡ್ಕೊಂಡು ಹೋಗಬೇಕು. ಸೊ ಅವಾಗ ನಮಗೆಲ್ಲೋ ಪ್ರಾಬ್ಲಮ್ ಆಗೋಲ್ಲ. ಆಮೇಲೆ ಆದಷ್ಟು ರೆಡಿ ಟು ಈಟ್ ಫುಡ್ಡನ್ನು ಕ್ಯಾರಿ ಮಾಡ್ಬೋದಲ್ಲ. ಲೈಕ್ ಒಂದು 25 kg ಅಕ್ಕಿ ಆಲ್ಮೋಸ್ಟ್ ನಮಗೆ ಒಂದು 3 ಮಂತ್ಗೆ ಬೇಕಾಗುವಷ್ಟು. ಮತ್ತು ಆ ಕಂಟ್ರಿನಲ್ಲಿ ನಮ್ಗೆ ಆ ಫುಡ್ ಸಿಗತ್ತಿಲ್ಲ ಅಂತಂದು ಮುಂಚೆನೇ ಚೆಕ್ ಮಾಡ್ಕೊಂಡ್ಬಿಡ್ಬೇಕು. ಫಾರ್ ಎಕ್ಸಾಂಪಲ್ ನಾವು ಲಾವೋಸಲ್ಲಿ ಇದ್ದೀವಿ, ಲಾವೋಸಲ್ಲಿ ನಮಗೆ ಅಕ್ಕಿ ಸಿಗುತ್ತಾ ಅಥವಾ ಗೋಧಿ ಹಿಟ್ಟು ಸಿಗುತ್ತಾ, ಈ ಥರದ್ದೆಲ್ಲ ನಾವು ಡೈಲಿ ಯೂಸ್ ಮಾಡ್ತೀವಲ್ಲ, ಆ ಥರದ್ದೆಲ್ಲ ಸಿಗುತ್ತಾ ಅಂತ ಒಂದೇ ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ತುಂಬ ಹೆಲ್ಪ್ ಆಗಿಬಿಡುತ್ತೆ. ಇನ್ನೊಂದು, ನಾನು ಲೈಕ್ 7th ಆದ ಕೂಡಲೇ ಸ್ಕೂಲ್ ಡಿಸ್ಕಂಟಿನ್ಯೂ ಮಾಡಿದ್ದೆ. ಸೊ ಅದಾದ ನಂತರ ನಾನು 10th ಎಕ್ಸ್ಟರ್ನಲ್ ಮಾಡಿ ಅನಂತರ PUC ಮತ್ತು ಡಿಗ್ರಿನ ರೆಗ್ಯುಲರಾಗಿ ಹೋಗಿ ಇವಾಗ ಜಾಬ್ ಮಾಡ್ತಾ ಇರೋದು. ಸೊ ಅವಾಗ ನಾನು ಲಾಟ್ಸ್ ಆಫ್ ಚಾಲೆಂಜಸನ್ನು ಸೊ ನನ್ನ ಜರ್ನಿ ಹೇಗಿತ್ತು, ನನಗೇನೇನು ಚಾಲೆಂಜಸ್ ಆಯಿತು, ನಾನು ಅದನ್ನು ಹೇಗೆ ಓವರ್ಕಮ್ ಮಾಡಿದೆ ಎಲ್ಲನೂ ನಾನು ಥ್ರೂ ಔಟ್ ದ ಜರ್ನಿನಲ್ಲಿ ಹೇಳ್ತೀನಿ. ಯಾಕಂದರೆ ಅಷ್ಟೊಂದು ಈಸಿಯಾಗಿರಲಿಲ್ಲ ನನಗೆ. ಫಸ್ಟ್ PUC ಗೊತ್ತಾಗ ನನಗೆ ABCD ಬರೆಯೋಕ್ಕೆ ಬರ್ತಾಯಿರಲಿಲ್ಲ. ಯಾಕಂದರೆ ನಾವು ಓದಿದ್ದೆಲ್ಲ ಲೈಕ್ ಹಳ್ಳಿ ಕಡೆ ಪ್ರೈಮರಿ ಸ್ಕೂಲಲ್ಲಿ. ಸೊ ಆ ಟೈಮಲ್ಲಿ ನಮಗೆ ವ್ಯಾಲ್ಯೂ ಆಫ್ ದ ಎಜುಕೇಷನು ಕೂಡ ಏನೂ ಗೊತ್ತಿರಲಿಲ್ಲ. ಅಂದರ್ಬಾದ್ ಬಂದುಬಿಟ್ಟು ನಾನು ಆಲ್ಮೋಸ್ಟ್ ಒಂದು 4 years ಆಡಿದ್ದೀನಿ. ಆಮೇಲೆ ನನಗೆ ತಲೆ ಬಂತು, ಇದು ರೈಟ್ ವೇ ಅಲ್ಲ, ನಾನೇನಾದ್ರು ಮಾಡಿ ಅಟ್ಲೀಸ್ಟ್ ಬೆಂಗಳೂರಲ್ಲಿ ಒಂದು 10,000 ಜಾಬ್ ಮಾಡೋಣ, ಸೆಕೆಂಡ್ PUC ಮುಗಿಸ್ಕೊಂಡು 10,000 ಜಾಬ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದು. ಸೊ ನಾವು ಬೆಟರ್ ಪೊಸಿಷನ್ ನಾವು. ಎಷ್ಟು ಅಂದರೆ ಸ್ಟಾರ್ಟಿಂಗಲ್ಲಿ ಬೆಂಗಳೂರಿಗೆ ಬಂದಾಗ ಊಟಕ್ಕೆ ಕೂಡ ದುಡ್ಡು ಇರ್ತಾ ಇರಲಿಲ್ಲ. ಲೈಕ್ ನಾನು CA ಫಾರ್ಮಲ್ಲಿ ಕೆಲಸ ಮಾಡಿದಾಗ ಅಲ್ಲೊಂದು 2,500 rupees ಕೊಡ್ತಾಯಿದ್ರು ನನಗೆ ಮಂತ್ಲಿ. ಸೊ ಆದರೂ ಕೂಡ ನಾನು ಬಿಟ್ಟಿಲ್ಲ ಅದನ್ನು. ನೆಕ್ಸ್ಟ್ ಅದು ಬೇರೆ ಕಡೆಗೆ ಹೋಗಿ ನಾನು ಹಾಗೆ. ಸೊ ನನ್ನ ಜರ್ನಿ ಹೇಗಿತ್ತು, ನನಗೆ ಎಷ್ಟು ಜನ ಹೆಲ್ಪ್ ಮಾಡಿದ್ರು ಎಲ್ಲರದ್ದು ಕೂಡ ನಾನು ಲೈಕ್ ಡೇ ಬೈ ಡೇನೋ ಅಥವಾ ಥ್ರೂ ಔಟ್ ದ ಜರ್ನಿ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು 10th ಎಕ್ಸಾಮ್ ಫಸ್ಟ್ ಬರೆದಾಗ 5 ಸಬ್ಜೆಕ್ಟನ್ನು ಕ್ಲಿಯರ್ ಮಾಡ್ತೀನಿ. ಸೊ ನನಗೆ ಮ್ಯಾಥ್ಸು ಕ್ಲಿಯರ್ ಮಾಡೋಕ್ಕಾಗಲ್ಲ. ಹೆಂಗೆ ಗೊತ್ತಾಗುತ್ತೆ ನಾವೇ ಓದ್ಕೊಳ್ಳಿಕ್ಕೆ. ಬಟ್ ಅದು 7th ಓದಿ ನಾವು ಹಳ್ಳಿ ಕಡೆ ಓದಿರೋದು ಏನೂ ಗೊತ್ತಾಗಲ್ಲ. ಸೊ ಅದಕ್ಕೆ ಏನು ಮಾಡಿದೆ, ಸಿರ್ಸಿನಲ್ಲಿ ಟ್ಯೂಷನ್ಗೆ ಹೋಗ್ತೀನಿ ನಾನು. ಅಲ್ಲಿ ಸಂದೀಪ್ ಅಂತ ನಮ್ಮ ಊರ ಹತ್ರ ಒಬ್ಬರು ಇದ್ದರು. ಸೊ ಅವ್ರು ನನಗೆ ಟ್ಯೂಷನ್ಗೆ ಸೇರಿಸಿದ್ರು. ಸೊ ಅವರಿಗೆ ಒಂದು ಮೇಡಮ್ ಹೇಳ್ಕೊಡ್ತಾಯಿದ್ರು. ಸೊ ಮಂತ್ಲಿ 300 ಅನಿಸುತ್ತೆ, ಎಷ್ಟು ಮರ್ತೋಗಿದೆ ನನಗೆ, ಆಲ್ಮೋಸ್ಟ್ 200 ಏನೋ ಅನಿಸುತ್ತೆ, 200 300 ಏನೋ ಟೋಟಲಿ ಅವರಿಗೆ ನಾನು 350 rupees ಕೊಟ್ಟಿದ್ದೆ ಅವರಿಗೆ. ಸೊ ನಾನು ಮ್ಯಾಥ್ಸಲ್ಲಿ 42 ಸ್ಕೋರ್ ಮಾಡಿದೆ. ಸೊ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ಲೈಕ್ ನಾವು ಈ ಗ್ಯಾಮ್ಲಿಂಗೆಲ್ಲ ಆಡಲಿಕ್ಕೆ ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಅದೇ ಟೈಮನ್ನು ನಾನು ಇಲ್ಲಿ ಎಜುಕೇಷನ್ ಸ್ಪೆಂಡ್ ಮಾಡಿದ್ರೆ ರ್ಯಾಂಕ್ ಬರ್ತೀನಿ ಅಂತ ಹೇಳ್ಬಿಟ್ಟು. ಸೊ ಏನಕ್ಕಂದ್ರೆ ನಾವು ಸಮ್ ಟೈಮ್ 3 days ಕಂಟಿನ್ಯೂಸ್ಲಿ ಕೂತ್ಕೊಂಡು ಆಡ್ತಾಯಿದ್ವಿ. ಸೊ ಬಟ್ ನಮ್ಗೆ ಗೊತ್ತಿರಲಿಲ್ಲ ಅದು ತಪ್ಪು ಅಂತ. ಸೊ ಒನ್ಸ್ ನನಗೆ ಅದು ತಪ್ಪು ಅಂತ ರಿಯಲೈಸ್ ಆದಮೇಲೆ ನಾನು ಅದನ್ನು ಬಿಟ್ಟೆ ಅದನ್ನು. ಸೊ ಇವಾಗ ಈ ಪೊಸಿಷನಲ್ಲಿದ್ದೀನಿ ನಾನು. ಸೊ ಆರಾಮಾಗಿ ನನ್ನ ಜೀವನ ಆರಾಮಾಗಿ ನಾನು ಲೀಡ್ ಮಾಡ್ಕೊಂಡು ಹೋಗ್ಬೋದು. ಯಾವುದೇ ಕೆಲಸ ಆದರೂ ಕೂಡ ಅಷ್ಟೇ, ನಿಮಗೆ ಮಾಡಬೇಕಂತ ಅದು ಹಸಿವಿದ್ರೆ ಅದು ಎಂಥ ಕಷ್ಟ ಇದ್ದರೂ ಕೂಡ ನೀವು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಸೊ ಈ ಟ್ರಿಪ್ಪು ಕೂಡ ಅಷ್ಟೇ, ಇದು ನನ್ನ ಜಸ್ಟ್ ಪ್ರಯತ್ನ. ನನ್ನ ಕಡೆಯಿಂದ ಆದಷ್ಟು ನಾನು ಟ್ರೈ ಮಾಡ್ತೀನಿ. ಸೊ ಹೋಪ್ಫುಲಿ ನಾನು ಸಕ್ಸಸ್ ಆಗ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಸಿಗೋಣ ನಾಳೆ ವಿಡಿಯೋದಲ್ಲಿ. ಬೈ ಬಾಯ್.